ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 9ನೇ ತರಗತಿಯ ಗಣಿತ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತಕ್ಕಂಥ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡರಂತೆ. ಈ ಭಾಗದಲ್ಲಿ ನಿಮಗೆ ಈ ಪಾಠದ ನೇರ ವೃತ್ತಪಾದ ಶಂಕುವಿನ ಮೇಲಿನ ಪ್ರಶ್ನೋತ್ತರಗಳು ಸಿಗ್ತವೆ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಪಾಠವನ್ನು ನೋಡೋಣ. ಒಂದು ನೇರ ವೃತ್ತಪಾದ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವುದು ಅಂತ ಹೇಳಿದ್ದಾರೆ. ಈ ಹಿಂದಿನ ತರಗತಿಗಳಲ್ಲಿ ಚೌಕಘನ, ಆಯತಘನ, ಸಿಲಿಂಡರ್ನ ಬಗ್ಗೆ ನೀವು ನೋಡ್ಕೊತ ಹೋಗಿದ್ದೀರಾ. ಇದು ಶಂಕು, ಇದು ಏನಪ್ಪ ಸಿಲಿಂಡರ್, ಇದೇನಿದು ಕೋನ್, ಶಂಕು ಅಂತ ಕರಿತೀವಿ. ಇದು ಶಂಕುಗೆ ನಿಮ್ಗೆ ಆಲ್ರೆಡಿ ಗೊತ್ತದ ಏನೇನು ಇರ್ತಾವೆ ಅಂತ ಹೇಳಿಕೆ. ಒಂದು ಸ್ಲ್ಯಾಂಟ್ ಹೈಟ್, ಓರೆ ಎತ್ತರ ಎಲ್ ಅಂತ ಇರ್ತದ. ಒಂದು ಎಚ್ ಎತ್ತರ ಹೈಟ್ ಅಂತ ಇರ್ತದ. ಒಂದು ರೇಡಿಯಸ್ ಆರ್ ತ್ರಿಜ್ಯ ಅಂತ ಇರ್ತದ. ಇಲ್ಲಿ ತನಕ ನಾವು ಮಾಡಿದ್ದು ವಿಸ್ತೀರ್ಣ 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 ವಿಸ್ತೀರ್ಣ, ಏರಿಯಾ 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 ಏರಿಯಾ, ಟೋಟಲ್ ಏರಿಯಾ, ಸಿ ಎಸ್ ಎ, ಟಿ ಎಸ್ ಎ, ವಕ್ರ ಮೇಲ್ಮೈ, ಪೂರ್ಣ ಮೇಲ್ಮೈ. ಈ ಬಾರಿ ಏನು ಮಾಡ್ಬೇಕಂತಂದ್ರೆ ನಾವು ಘನಫಲವನ್ನು ಕಂಡುಹಿಡಬೇಕು. ಘನಫಲ ಅಂದರೆ ವಾಲ್ಯೂಮ್, ವಾಲ್ಯೂಮ್ ಆಫ್ ಎ ಸಿಲಿಂಡರ್, ವಾಲ್ಯೂಮ್ ಆಫ್ ಎ ಹೆಮಿಸ್ಫಿಯರ್, ವಾಲ್ಯೂಮ್ ಆಫ್ ಎ ಕೋನ್. ಶಂಕುವಿನ ಘನಫಲ, ಸಿಲಿಂಡರ್ನ ಘನಫಲ, ಅರ್ಧಗೋಳದ ಘನಫಲ, ಗೋಳದ ಘನಫಲ, ಘನಫಲಗಳನ್ನು ಕಂಡುಹಿಡಬೇಕು. ಅವುಗಳಿಗೆ ಫಾರ್ಮುಲಾ ಬೇರೆ ಬರ್ತವೆ. ಏನು ಫಾರ್ಮುಲಾ ಇದಾವೆ ನೋಡ್ಕೊತ ಹೋಗೋಣ ಅಂತ. ಇಲ್ಲಿ ನೋಡಿ, ಒಂದು ಚಟುವಟಿಕೆ ಮಾಡ್ಬೇಕಂತ ಈ ಥರದೊಂದು ಡಬ್ಬ ತೊಗೊಬೇಕಂತ, ಈ ಥರದೊಂದು ಡಬ್ಬ ತೊಗೋಬೇಕಂತ. ಸೇಮ್ ಹೈಟ್ ಇರಬೇಕಂತ ಡಬ್ಬದು, ಸೇಮ್ ತ್ರಿಜ್ಯ ಇರಬೇಕಂತ, ರೇಡಿಯಸ್ ಇರಬೇಕಂತ. ಇದ್ರೊಳಗೆ ಪೂರಾ ನೀರು ತುಂಬಂತ, ನೀರು ತುಂಬಿ ಇದ್ರೊಳಗೆ ಹಾಕಬೇಕಂತ. ನೀರು ತುಂಬಿ ಹಾಕಾಕತ್ತೀವಿ. ಹಾಕಿದಾಗ ಏನಾಗ್ತದ, ಇದು ಒಂದು ಸಾರಿ ಹಾಕಿದಾಗ ಇದು ಎಷ್ಟು ತುಂಬ್ತದಂತ ಡ್ರಮ್ಮು 33%, 1/3. ಅಂದರೆ 3 ಭಾಗ ಮಾಡಿದಂತಿಕ್ಕೋ, 1 ಭಾಗ ಅಷ್ಟೇ ತುಂಬ್ತದೆ ಡ್ರಮ್. 2 ಸರಿ ಹಾಕಿದಂತಿಕ್ಕೋ ಅವಾಗ ಇಲ್ಲಿ ತುಂಬ್ತದೆ, 3 ಸರಿ ಹಾಕಿದಂತಿಕ್ಕೋ ಅವಾಗ ಪೂರಾ ತುಂಬ್ತದೆ. ಅಂದ್ರೆ ಒಂದು ಸಿಲಿಂಡ್ರ್ ತುಂಬಬೇಕು ಅಂತಂದ್ರೆ ಕೋನ್ ಶಂಕುವನ್ನು ಎಷ್ಟು ಬಾರಿ ಹಾಕ್ಬೇಕು ನಾನು? 3 ಬಾರಿ ಹಾಕಬೇಕು. ಅಂದರೆ ಸಿಲಿಂಡ್ರದು ವಾಲ್ಯೂಮ್ ಎಷ್ಟದ? ಶಂಕುವಿನ 3 ಪಟ್ಟು ಅದ. ಅರ್ಥ ಆಯ್ತಾ? ವಾಲ್ಯೂಮ್ ಆಫ್ ಎ ಕೋನ್ ವಿಲ್ ಬಿ 3 times ಲೆಸ್ ದ್ಯಾನ್ ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲಕ್ಕಿಂತ 3 ಪಟ್ಟು ಹೆಚ್ಚದ. ಇದ್ರದ್ದು ಇದಕ್ಕಿಂತ 3 ಪಟ್ಟು ಕಮ್ಮಿ ಅದ. ಅಂದ್ರೆ ಇದ್ರ ಫಾರ್ಮುಲಾ πr²h, ಇದ್ರದ್ದು 1/3 πr²h. ಇದ್ರ ಫಾರ್ಮುಲಾ ಏನು? πr²h. ಇದ್ರ ಫಾರ್ಮುಲಾ ಏನು? 1/3 πr²h. 1/3 ಯಾಕೆ ಬರಬೇಕು ಗೊತ್ತಾಯ್ತಾ? 1/3 ಯಾಕೆ ಬರಬೇಕು ಹೇಳು? 3 ಪಟ್ಟದ, ಹಾಗಾಗಿ ಬರಬೇಕು. ಅರ್ಥ ಆಯ್ತಾ? ಇದನ್ನು ನಾವು ಅದೇ ಚಟುವಟಿಕೆ ನೋಡ್ಕೊತ ಹೋಗೋಣ. ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಹೇಳಿದಾರೆ ಅವರು. ಕೊನೆಯದಾಗಿ ಬಂದುಬಿಟ್ಟದಂದ್ರೆ ಶಂಕುವಿನ ಘನಫಲ ಇಸ್ ಈಕ್ವಲ್ ಟು ಏನು ರೀ? 1/3 πr². ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 1/3 πr²h. ವಾಲ್ಯೂಮ್ ಆಫ್ ಕೋನ್ ನೀವು ಮೈಂಡ್ ಒಳಗೆ ಇರಬೇಕಿದು. ನೆಕ್ಸ್ಟ್ ಅದಾದ ನಂತರ ಸರ್ ಎಚ್ ಬೇಕ್ರಿ ನಮಗೆ. ಒಂದು ಸ್ವಲ್ಪ ಎಚ್ ಕೊಟ್ಟಿರಂಗಿಲ್ಲ ರೀ ಸರ್, ಎಚ್ ಕೊಟ್ಟಿರಂಗಿಲ್ಲ ರೀ, ಎಲ್ ಕೊಟ್ಟಿರ್ತಾರೆ ರೀ. ಎಚ್ ಕೊಟ್ಟಿರಂಗಿಲ್ಲ ರೀ, ಎಲ್ ಕೊಟ್ಟಿರ್ತಾರೆ ರೀ, ಆರ್ ಕೊಟ್ಟಿರ್ತಾರೆ ರೀ. ಆವಾಗ ಫಾರ್ಮುಲಾ ಏನು? ಇದು ಆಲ್ರೆಡಿ ನಿಮ್ಗೆ ಗೊತ್ತದ. ಏನು ಫಾರ್ಮುಲಾ? L² ಇಸ್ ಈಕ್ವಲ್ ಟು H² ಪ್ಲಸ್ R², R² ಪ್ಲಸ್ H². ಒಂದು ವೇಳೆ ಆರ್ ಗೊತ್ತಿಲ್ಲ ರೀ ಅಂತಂದಾಗ ಆರ್ ಇಸ್ ಈಕ್ವಲ್ ಟು √of ಏನಪ್ಪ? L² ಮೈನಸ್ H². ವ್ಯಾಲ್ಯೂ ಹಾಕ್ಕೊತ ಹೋಗ್ಬೋದು ನಾವು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಆ ಉದಾಹರಣೆ ಪ್ರಶ್ನೆನೇ ನೋಡ್ಕೊತ ಹೋಗ್ಬೋಣ ಅಂತ. ಉದಾಹರಣೆ 8 ನೋಡಿರಿ. ಒಂದು ಶಂಕುವಿನ ಎತ್ತರ ಮತ್ತು ಓರೆ ಎತ್ತರವನ್ನು ಕ್ರಮವಾಗಿ 21 ಸೆಂಟಿಮೀಟರ್ ಮತ್ತು 28 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ಅದರ ಘನಫಲವನ್ನು ಕಂಡುಹಿಡಬೇಕಂತೆ. ದೇ ಹ್ಯಾವ್ ಗಿವನ್ ದ ಹೈಟ್ ಆಫ್ ದಿ ಕೋನ್ ಆ್ಯಂಡ್ ಎಲ್ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್ 21 and what? 28. 21 and 28. ಹೈಟ್ ಎಷ್ಟು ಕೊಟ್ಟರಪ್ಪ? 28. ಎಚ್ ಎಷ್ಟು ಕೊಟ್ಟಿರ? 21 ಸೆಂಟಿಮೀಟರ್. ಕರೆಕ್ಟ್. ಓಕೆ. ಎತ್ತರ, ಶಂಕುವಿನ ಎತ್ತರ ಮತ್ತು ಓರೆ ಎತ್ತರ. ಎತ್ತರ 21, ಓರೆ ಎತ್ತರ 28. ವಾಟ್ ವಿ ನೀಡ್ ಟು ಫೈಂಡ್ ಔಟ್? ರೇಡಿಯಸ್ ಗೊತ್ತಿಲ್ಲ ರೀ ಸರ್, ರೇಡಿಯಸ್ ಫೈಂಡ್ ಔಟ್ ಮಾಡಿರಿ. ತ್ರಿಜ್ಯ. ನೆಕ್ಸ್ಟ್ ಶಂಕುವಿನ ಘನಫಲ, ಶಂಕುವಿನ ಘನಫಲ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಷ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾ? ಫಸ್ಟ್ ರೇಡಿಯಸ್ ಮಾಡಬೇಕು, ತ್ರಿಜ್ಯ ಮಾಡಬೇಕು. ನಮಗೆ ತಿಳಿದಂತೆ ಒಂದು ಫಾರ್ಮುಲಾ ಗೊತ್ತಿತ್ತು, ವಿ ನೋ ದ್ಯಾಟ್, WKT, ವಿ ನೋ ದ್ಯಾಟ್. ನಮಗೆ ತಿಳಿದಂತೆ ಏನು ಫಾರ್ಮುಲಾ? L² ಇಸ್ ಈಕ್ವಲ್ ಟು H² ಪ್ಲಸ್ R² ಅಂತೇಳಿ. ಕರೆಕ್ಟಾ? ಪ್ಲಸ್ H² ಈ ಕಡೆ ಕಳಿಸಿ ಏನಾಗ್ತದ? ಮೈನಸ್. ಅಂದರೆ L² ಇಸ್ ಈಕ್ವಲ್ ಟು ಏನು ಬಂತು? L² ಇಸ್ ಈಕ್ವಲ್ ಟು
ಸಾರಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್. ಆರ್ ಸ್ಕ್ವೇರ್ ಸ್ಕ್ವೇರ್ ತೆಗಿರಿ ಅಂಡರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್. ಕರೆಕ್ಟಾ? ಇದನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಅಂಡರ್ ರೂಟ್ ಆಫ್ ಬೆಲೆ ಹೇಳ್ರಿ. ಎಲ್ ಸ್ಕ್ವೇರ್ ಅಂದ್ರೇನು? 28 ಸ್ಕ್ವಯರ್. ಎಚ್ ಸ್ಕ್ವೇರ್ ಅಂದ್ರೇನು? 21 ಸ್ಕ್ವಯರ್. 28 784. 21 441. ಮೈನಸ್ ಮಾಡಿರಿ, ಎಷ್ಟು ಬರ್ತದೆ ಆನ್ಸರ್? ಅಂಡರ್ ರೂಟ್ ಆಫ್ 343 ಬಂತು. ಕರೆಕ್ಟಾ? ಎಸ್ ಆರ್ ನೋ? ನೋಡ್ರಿ, ಹೌದಾ? 343 ಅಂತ ಬಂತು. ಈ 343 ರೂಟ್ ಕಂಡುಹಿಡಬೇಕಲ್ಲ. 343 ಬೆಲೆ ಕಂಡುಹಿಡಿಯಮ್ಮ, ರೂಟ್ ಬೆಲೆ ನೋಡ್ರಪ್ಪ. 343 ಹಿಂಗೆ ಬರ್ಕೋಬೇಕು, ಈ ಥರ ಗೆರೆ ಹಾಕ್ಕೋಬೇಕು. ಹೌದಾ? ಓಕೆ, ಈ ಕಡೆ ಸೈಡ್ ಬರಿತೀನಿ. 343 ಹಿಂಗೆ ಗೆರೆ ಹಾಕಬೇಕು. 7 4 28, 6 ಉಳಿತು 63, 7 9 63, 7 7 49, 7 1 7. ತಿಳಿತಾ? ಇವೆರಡಕ್ಕೂ ಮದುವೆ ಮಾಡೋಣ, ಹೊರಗೆ ತೊಗೊಂಬರೋಣ ಅಂತ. ಮದುವೆ ಮಾಡಿದ್ವಿ, ಹೊರಗೆ ತೊಗೊಂಬಂದ್ವಿ. ಯಾರ್ದು ಮದುವೆ ಆಗಿಲ್ಲ? 7 ಮದುವೆ ಆಗಿಲ್ಲ, ಒಳಗಿಟ್ಬಿಡು ಮನ್ಯಾಗ. ತಿಳಿತಾ? ಏನು ಬಂತ ಆನ್ಸರ್? 7√7 ಸೆಂಟಿಮೀಟರ್. ಏನಿದು? ಏನ್ರಪ್ಪ? ತ್ರಿಜ್ಯ, ರೇಡಿಯಸ್. ಏನು ಕಂಡುಹಿಡಿಬೇಕೀಗ? ವಾಲ್ಯೂಮ್ ಆಫ್ ಕೋನ್, ಶಂಕುವಿನ ಘನಫಲ. ಪೈ 1/3 ಪೈ ಆರ್ ಸ್ಕ್ವಯರ್ ಎಚ್. 1/3 ಪೈನ ಬೆಲೆ ಏನಾದರೂ ಕೊಟ್ಟಿದ್ದಾರಾ? ಕೊಟ್ಟಿದ್ದೀರಾ? ಓಕೆ. ಕೊಟ್ಟಿದ್ದಿಲ್ಲ ಅಂದರೆ 22/7. ತ್ರಿಜ್ಯ ಎಷ್ಟು? 7√7 ಹೋಲ್ ಸ್ಕ್ವಯರ್. ಎಚ್ ಅಂದ್ರೇನು? 21. ಎಚ್ ಅಂದ್ರೆ 21. ಕರೆಕ್ಟಾ? ನೆಕ್ಸ್ಟ್ ನೋಡ್ರಿ, ಬಾಜು ಈ ಕಡೆ. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 3 1 3 3 7 21. 7 1 ಕ್ಯಾನ್ಸಲ್. ನೆಕ್ಸ್ಟ್ ನೋಡಿರಿ, 22ಕ್ಕೆ 22 ಗುಂಡ್ಲೆ 7 ಸ್ಕ್ವಯರ್ ಅಂದರೆ ಏನಾಗ್ತದೆ? 7 7 7 7 49. ರೂಟಿಗೆ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೋಗಿ ಒಳಗಿನ ನಂಬರ್ ಬಂದುಬಿಡ್ತದೆ. ತಿಳಿತಾ? ದಿಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಮಾಡೋಣಂತ. ಓಕೆ. 7 9 63ಕ್ಕೆ 3 6ಕ್ಕೆ 6 7 4 28 28 34 343 ಇಂಟು 22 ಮಲ್ಟಿಪ್ಲಿಕೇಶನ್ ಮಾಡಿ. 22 3 66ಕ್ಕೆ 6 6ಕ್ಕೆ 6 4 88 94ಕ್ಕೆ 4 9ಕ್ಕೆ 9 66 75ಕ್ಕೆ 70. ಎಷ್ಟು ಬಂತು ಆನ್ಸರ್? 7546 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತದೆ. ಚೆಕ್ ಮಾಡಿ. ಕ್ಯೂ ಬರಬೇಕಾ? ಹೌದಿಲ್ಲ? ಕ್ಯೂ ಬರಬೇಕಲ್ಲ. ಅಂದರೆ ಏನು ಬರ್ಬೇಕು? ನಾ ಇಲ್ಲಿ ಕ್ಯೂ ಬಂತು. ಬರ್ಕ. ಉದಾಹರಣೆ 9ನೇ ಉದಾಹರಣೆ ನೋಡ್ರಪ್ಪ. ಮೋನಿಕಾಳ ಹತ್ತಿರ 551 ಮೀಟರ್ ಸ್ಕ್ವಯರ್ ವಿಸ್ತೀರ್ಣದ ಕ್ಯಾನ್ವಾಸ್ ಬಟ್ಟೆ ಇದೆ. ಯಾವ ಬಟ್ಟೆ? ಕ್ಯಾನ್ವಾಸ್ ಬಟ್ಟೆ. ಎಷ್ಟು ಮೀಟರ್ ಸ್ಕ್ವೇರ್? 551 ಮೀಟರ್ ಸ್ಕ್ವೇರ್. ಅವಳು ಅದನ್ನು 7 ಮೀಟರ್ ಪಾದದ ತ್ರಿಜ್ಯವಿರುವ ಶಂಕುವಿನ ಆಕಾರದ ಟೆಂಟ್ ಮಾಡಲು ಉಪಯೋಗಿಸುತ್ತಾಳೆ. ಟೆಂಟನ್ನು ಹೊಲೆಯಲು ಬಿಡುವ ಅಂಚು ಮತ್ತು ಕತ್ತರಿಸುವುದರಿಂದ ವ್ಯರ್ಥವಾಗುವ ಬಟ್ಟೆಯು ಸರಿಸುಮಾರಾಗಿ 1 ಮೀಟರ್ ಸ್ಕ್ವೇರ್ ಆಗಿದ್ದರೆ ಟೆಂಟಿನ ಘನಫಲವನ್ನು ನಾವು ಕಂಡುಹಿಡಿಬೇಕಂತೆ. ಏನೇನು ಕೊಟ್ಟಿದ್ದಾರೆ ಅವರು? ಕ್ಯಾನ್ವಾಸ್ ವಿಸ್ತೀರ್ಣ ಕೊಟ್ಬಿಟ್ಟಾರ. ಅದರೊಳಗೆ ಎಷ್ಟು ಮೀಟರ್ ಸ್ಕ್ವೇರ್ ವೇಸ್ಟ್ ಆಗ್ತಂತ? 1 ಮೀಟರ್ ಸ್ಕ್ವೇರ್ ವೇಸ್ಟ್ ಆಗ್ತಂತ ಮೈನಸ್ ಮಾಡಿಟ್ಟಾರ. ಆಮೇಲೆ ನಾವೇನು ಕಂಡಿರಬೇಕು? ಆ ಟೆಂಟ್ ಘನಫಲ, ಟೆಂಟಿನ ಘನಫಲವನ್ನು ಕಂಡುಹಿಡಬೇಕಂತ. ಎಷ್ಟು ಮೀಟರ್ ಸ್ಕ್ವೇರ್ ಇದೆ ಮೋನಿಕಾಳ ಹತ್ತಿರ ಬಟ್ಟೆ? 551 ಮೀಟರ್ ಸ್ಕ್ವೇರ್. ದತ್ತ ಬಟ್ಟೆಯ ವಿಸ್ತೀರ್ಣ ಬಟ್ಟೆಯನ್ನು ಉಪಯೋಗಿಸಿ ಮಾಡಿದ ಟೆಂಟ್ ವಿಸ್ತೀರ್ಣ ಇಸ್ ಈಕ್ವಲ್ ಟು 551
51 ಮೀಟರ್ ಸ್ಕ್ವೇರ್. ಹೌದಾ? ವೇಸ್ಟೇಜ್ ಇದೆಯಲ್ಲ, ವೇಸ್ಟೇಜ್ಗೆ ಏನಂದ್ರೆ ಅವರು ಹೆಚ್ಚುವರಿ ಕತ್ತರಿಸಿದ ಭಾಗ. ಹೌದಾ? ಹೆಚ್ಚುವರಿ ಅಂಚು, ವ್ಯರ್ಥಗೊಂಡ ಬಟ್ಟೆ, ವ್ಯರ್ಥಗೊಂಡ ಬಟ್ಟೆಯ ವಿಸ್ತೀರ್ಣ, ವ್ಯರ್ಥಗೊಂಡ ಬಟ್ಟೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್. ಉಳಿದ ಬಟ್ಟೆ ವಿಸ್ತೀರ್ಣ, ಉಳಿದ ಬಟ್ಟೆಯ ವಿಸ್ತೀರ್ಣ ಎಷ್ಟು ರೀ? 500 ಮೀಟರ್ ಸ್ಕ್ವೇರ್. ಉಳಿದ ಬಟ್ಟೆಯಿಂದ ಏನು ತಯಾರು ಮಾಡ್ತಾರೆ ಅವರು? ಈ ಬಟ್ಟೆಯಿಂದ ಏನು ತಯಾರು ಮಾಡ್ತಾರೆ? ಟೆಂಟು ತಯಾರು ಮಾಡ್ತಾಯಿದ್ದಾರೆ. ಆ ಟೆಂಟು ಹೆಂಗಿದೆ? ಶಂಕುವಿನ ಆಕಾರದಿದೆ. ಈ ಟೆಂಟ್ ತಯಾರು ಮಾಡ್ತಾರಲ್ಲ, ಆ ಟೆಂಟ್ ತಯಾರು ಮಾಡಿದಾಗ ಯಾವ ವಿಸ್ತೀರ್ಣದ ಆಗ್ತದೆ ಇದು? ಇದು ವಕ್ರ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ನಾವು. ಹೌದಾ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ ಈ ಉಳಿದ ಬಟ್ಟೆ ಯಾವುದರ ವಿಸ್ತೀರ್ಣ ಆಗ್ಬಿಡ್ತದ? ಉಳಿದ ಬಟ್ಟೆ ಇಸ್ ಈಕ್ವಲ್ ಟು, ಉಳಿದ ಬಟ್ಟೆ ಇಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಆನ್ಸರ್ ಇಲ್ಲಿ? 550 ಮೀಟರ್ ಸ್ಕ್ವೇರ್. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪೈ ಆರ್ ಎಲ್. ಪೈ ಆರ್ ಎಲ್ ಇಸ್ ಈಕ್ವಲ್ ಟು ಇಷ್ಟು ಬಂತು. ನಮ್ಮ ಹತ್ರ ಎಲ್ ಇದೆಯಾ? ಎಲ್ ಇದೆಯಾ? ಎಲ್ ಸ್ಲ್ಯಾಂಟ್ ಹೈಟ್, ಎಲ್ ನಾವು ಫೈಂಡ್ ಔಟ್ ಮಾಡಬೇಕಲ್ಲ. ಓಕೆ, ರೇಡಿಯಸ್ ಕೊಟ್ಟಾರ. ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟ್ರಾ? 7 ಮೀಟ್ರಾ? ತಗೋ ಮೀಟ್ರ್. 7 ಮೀಟ್ರ್, 7 ಮೀಟರ್ ತ್ರಿಜ್ಯ ಇದೆ. ದಿಸ್ ಇಸ್ ಈಕ್ವಲ್ ಟು 550 ಮೀಟರ್ ಸ್ಕ್ವೇರ್ ಆಯಿತು. ಪೈ ವ್ಯಾಲ್ಯೂ ಎಷ್ಟು ರೀ? 22 ಡಿವೈಡ್ ಬೈ 7. ಆರ್ 7, ಎಲ್ ಗೊತ್ತಿಲ್ಲ, 550 ಕರೆಕ್ಟಾ? 7 7 ಕ್ಯಾನ್ಸಲ್, ಇಂಟು 22 ಆ ಕಡೆ ಕಳಿಸು. ಎಲ್ ಇಸ್ ಈಕ್ವಲ್ ಟು 550 ಡಿವೈಡೆಡ್ ಬೈ 20. 11 2 22, 11 5 55, 2 1 2, 2 25. ಎಲ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 25 ಮೀಟರ್ ಬಂತು. ಓಕೆ, ನೆಕ್ಸ್ಟ್ ನಮಗೆ ಎಲ್ ಬೇಕಾಗಿಲ್ಲ, ಎಚ್ ಬೇಕು. ಯಾಕಂತಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ 1/3 ಪೈ ಆರ್ ಸ್ಕ್ವೇರ್ ಎಚ್ ವಾಲ್ಯೂಮ್ ಕಂಡುಹಿಡಬೇಕಿಲ್ಲ ನಾವು. ವಾಲ್ಯೂಮ್ ಅಂದರೆ ಘನಫಲ ಕಂಡುಹಿಡಬೇಕು. ಹಂಗಾಗಿ ಎಚ್ ಕಂಡುಹಿಡಬೇಕಾಗ್ತದೆ. ಸೊ ಎಚ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಅಂಡರ್ ರೂಟ್ ಆಫ್ ಎಲ್ ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್. ದಿಸ್ ಈಸ್ ಈಕ್ವಲ್ ಟು ಏನು ಬರ್ತೀಯ? ಎಚ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಲ್ ಸ್ಕ್ವಯರ್ ಅಂತಂದರೆ 25 ಸ್ಕ್ವಯರ್ ಮೈನಸ್ 7 ಸ್ಕ್ವಯರ್. 25 ಝಾ 625, 7 49. ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ಗೊತ್ತದ ನಿಮ್ಗೆ? 576 ಅಂತಂದ್ರೆ ಏನು ಗೊತ್ತದ ನಿನ್ಗೆ? 24. ಎಚ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 24 ಮೀಟರ್ ಬಂತು. ತಿಳಿತು? ಅವ್ರೇನನ್ನತ್ತಾರ, ಇದ್ರೊಳಗೆ ಎಷ್ಟು ವಾಲ್ಯೂಮ್ ಅದ, ಘನಫಲ ಒಳಗಿಂದ ಏರ್ ಅಂತ ತಿಳ್ಕೊ, ಇಲ್ಲ ಘನಫಲ ಇದ್ರೊಳಗೆ ಎಷ್ಟು ಹಿಡಿತದ ಏರ್, ಗಾಳಿ, ನೀರು ಏನದ ಎಲ್ಲ ಒಟ್ಟು. ಓಕೆ, ಅದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು ನಾನು. ಅಂತಂದ್ರೆ ಶಂಕುವಿನ ಘನಫಲ ಇಸ್ ಈಕ್ವಲ್ ಟು ಸೂತ್ರ ಏನ್ರಿ? 1/3 ಪೈ ಆರ್ ಸ್ಕ್ವಯರ್ ಎಚ್. 1/3 ಪೈ ಅಂತಂದರೆ 22 ಡಿವೈಡ್ ಬೈ 7. ಆರ್ ಅಂತಂದರೆ 7 × 7. ಎಚ್ ಅಂತಂದರೆ 24. 7 7 ಕ್ಯಾನ್ಸಲ್, 3 1 3, 3 8 24. 22ಕ್ಕೆ 22, 7 8 8 7 56. 52 112, ಕೈಲ ಬಂತು 11. 52 112, 112 1 11, 123. 123 ಮೀಟರ್ ಕ್ಯೂಬ್. 1232 ಮೀಟರ್ ಕ್ಯೂಬ್. ಇಷ್ಟು ಆನ್ಸರ್ ಬರ್ತದೆ. ಸರಿನಾ? ಬರ್ಕೊಡಿ. ಅಭ್ಯಾಸ 11.3. ಪೈನ ಬೆಲೆ ನೀಡದೇ ಇದ್ದಲ್ಲಿ 22 ಡಿವೈಡ್ ಬೈ 7 ಎಂದು ತೆಗೆದುಕೊಳ್ಳಿ. ಈ ಕೆಳಗಿನ ನೇರ ವೃತ್ತಪಾದ ಶಂಕುವಿನ ಘನಫಲಗಳನ್ನು ಕಂಡುಹಿಡಿಯಿರಿ. ವಾಟ್ ವಿ ನೀಡ್ ಟು ಫೈಂಡ್ ಔಟ್? ವಾಲ್ಯೂಮ್ ಆಫ್ ಕೋನ್. ಶಂಕುವಿನ ಘನಫಲ. ದತ್ತ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಹೈಟ್ ಎಚ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಪ್ಲೀಸ್ ರೈಟ್ ಡೌನ್. ಬರೀರಿ.
ತ್ರಿಜ್ಯ ಒಂದನೇ ದಿನದ ರೀ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಎಚ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ವಾಲ್ಯೂಮ್ ಆಫ್ ಕೋನ್ ಶಂಕುವಿನ ಘನಫಲ ವಾಲ್ಯೂಮ್ ಆಫ್ ಕೋನ್. ಫಾರ್ಮುಲಾ ಹೇಳ್ತಾಳೆ ಈಕಿ, ನಾ ಹೇಳ ನಿಮ್ಮ ಈ ಫಾರ್ಮುಲಾ ಹೇಳ. 1/3 ಪೈ ಆರ್ ಸ್ಕ್ವಯರ್ ಎಚ್. 1/3 ಪೈ ಅಂದ್ರೆ ಏನು ತೊಗೋಬೇಕು 22/7. ತ್ರಿಜ್ಯ ಏನು ತೊಗೋಬೇಕು 6 × 6. ಎಚ್ ಎಷ್ಟು ತೊಗೋಬೇಕು, ಇವು ಎರಡು ಕ್ಯಾನ್ಸಲ್, 3 1 3 2 6 ಕರೆಕ್ಟಾ. 6 2 12 12 24 4 2 2 24 26 26 264 ಸೆಂಟಿಮೀಟರ್ ಕ್ಯೂಬ್ ಅಂತ. ಅರ್ಥ ಆಯ್ತಾ ನಿಮ್ಗೆ? ಬೆಲೆ ಹಾಕೋದಷ್ಟೇ, ಇಂಟು ಮಾಡೋದು ಇಡೋದು ಅಷ್ಟೇ, ಸಿಂಪಲ್ ಥಿಂಗ್ ಇದು. ಎರಡನೇ ಪ್ರಶ್ನೆ ಏನಂತ ಹೇಳಿ ನೋಡ್ಬೇಕಾದ್ರೆ ನೀನು ಎಷ್ಟು ಸಿಂಪಲ್ ಅದು ನೋಡ. ಎರಡನೇ ಪ್ರಶ್ನೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಹೇಳಪ್ಪ 3.5 3.5. ನೆಕ್ಸ್ಟ್ ಎಚ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಕರೆಕ್ಟಾ. ಈಗ 3.5 ಅದಲ್ಲ, ಇದನ್ನ ಹಿಂಗೂ ಬರಿಬೋದು, 35/10 ಬರಿಬೋದು, ಎಲ್ಲ ಒಂದೇ. 3.5 ಅಂದ್ರೆ ಒಂದೇ, 35/10 ಅಂದರೂ ಒಂದೇ. ಅರ್ಥ ಆಯ್ತಾ? ಸೆಂಟಿಮೀಟರ್. ನೆಕ್ಸ್ಟ್ ನೋಡು, ಶಂಕುವಿನ ಘನಫಲ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ಫಾರ್ಮುಲಾ 1/3 ಪೈ ಆರ್ ಸ್ಕ್ವೇರ್ ಎಚ್. 1/3 ಪೈ ಅಂದ್ರೆ ಏನ್ರು 22/7. ತ್ರಿಜ್ಯ ಏನು ಬರಿಬೇಕು ಹೇಳು 35/10. ಎಷ್ಟು ಸಲ ಬರಿಬೇಕು 35/10 2 ಸಲ ಬರಿಬೇಕು. ಇಂಟು ಎಚ್ ಅಂದ್ರೆ ಏನು ಎಚ್ 12 12. ಓಕೆ ಕಾಕ ನೋಡಿಲಿ, 5 7 35 5 2 10 ಕರೆಕ್ಟಾ. 2 1 2 2 11 3 1 3 3 4 12 ಕರೆಕ್ಟಾ. 7 5 5 7 35 5 2 10. ನೆಕ್ಸ್ಟ್ 2 1 2 2 2 4 7 7 ಕ್ಯಾನ್ಸಲ್. ದಿಸ್ ಇಸ್ ಈಕ್ವಲ್ ಟು ಏನು ಉಳಿತಪ್ಪ 7 11 77 77 2 154 ಸೆಂಟಿಮೀಟರ್ ಕ್ಯೂಬ್. ಅರ್ಥ ಆಯ್ತಾ? ಎಷ್ಟು ಈಸಿ ಆಗಿಬಿಡ್ತದೆ. ಪಾಯಿಂಟ್ ಇತ್ತಂದ್ರೆ ಪಾಯಿಂಟ್ ಇಂಟು ಮಾಡು, ಡಿವೈಡ್ ಮಾಡು, ಕೂಡಿಸು, ಕಳಿ, ಭಾಳ ಲೇಟ್ ಆಗ್ತದೆ. ಇದು ಏನು ಮಾಡೋದು ಕಟ್ ಮಾಡ್ಕೋತ ಹೋದು ಹಂಗೆ ಕಚ್ ಕಬ್ಬು ಕಟ್ ಮಾಡ್ದಂಗೆ. ಅರ್ಥ ಆಯ್ತಾ? ಬರ್ಕರ್. ಎರಡನೇ ಪ್ರಶ್ನೆ, ಈ ಕೆಳಗಿನ ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಎದರೊಳಗೆ ಕಂಡುಹಿಡಬೇಕತ್ತ ಲೀಟರ್. 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1000 ಲೀಟರ್. 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಎಷ್ಟಪ್ಪ 1000 ಲೀಟರ್. ತಿಳಿತಾ? ಓಕೆ. ಅದಾದ ನಂತರ ತ್ರಿಜ್ಯ ಕೊಟ್ಟಿದ್ದಾರೆ, ಓರೆ ಎತ್ತರ, ತ್ರಿಜ್ಯ ಓರೆ ಎತ್ತರ ಕೊಟ್ಟಿದ್ದಾರೆ. ದತ್ತ ಬೆಲೆಗಳನ್ನು ಬರ್ಕೊತ ಹೋಗಿ. ದತ್ತದಲ್ಲಿ ಏನೇನು ಕೊಟ್ಟಿದ್ದಾರೆ ಅವರು? ತ್ರಿಜ್ಯ ಏನು ಕೊಟ್ಟಿದ್ದಾರೆ ರೀ? ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಎಲ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ನಂಬರ್ 1 ದತ್ತ. ಏನು ಕಂಡುಹಿಡಬೇಕು ನಾವು ಮೊದಲು? ಎಚ್ ಕಂಡುಹಿಡಬೇಕು. ಎಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅದಂತರ ವಾಲ್ಯೂಮ್ ಆಫ್ ಸಿಲಿಂಡ್ರಾ ಕೋನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಶಂಕುವಿನ ಘನಫಲ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಶಂಕುವಿನ ಘನಫಲ ಕರೆಕ್ಟ್. ವಿ ನೋ ದ್ಯಾಟ್, ನಮಗೆ ತಿಳಿದಂತೆ ಎಚ್ ಸೂತ್ರ ಹೇಳ್ರಿ. ಎಚ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಲ್ ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್. ಅಂಡರ್ ರೂಟ್ ಆಫ್ ಎಲ್ ಸ್ಕ್ವಯರ್ ಅಂದ್ರೆ 25 ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್ ಅಂದ್ರೆ 7 ಸ್ಕ್ವಯರ್. ದೊಡ್ಡ ನಂಬರ್ ಸ್ಕ್ವಯರ್ ಮೈನಸ್ ಚಿಕ್ಕ ನಂಬರ್ ಸ್ಕ್ವಯರ್. ದೊಡ್ಡ ನಂಬರ್ ಸ್ಕ್ವಯರ್ ಮೈನಸ್ ಚಿಕ್ಕ ನಂಬರ್ ಸ್ಕ್ವಯರ್. ಅಂಡರ್ ರೂಟ್ ಆಫ್ 625 ಮೈನಸ್ 49 ಅಂಡರ್ ರೂಟ್ ಆಫ್ 576. ಎಷ್ಟು ಬರ್ತಾ ಆನ್ಸರ್? 24 ಸೆಂಟಿಮೀಟರ್. ಎಚ್ ಸಿಗ್ತಾ. ನೆಕ್ಸ್ಟ್ ಕಂಡುಹಿಡಬೇಕು ಈಗ ನಾವು ವಾಲ್ಯೂಮ್ ಅಲ್ಪ. ವಾಲ್ಯೂಮ್ ನೋಡ್ರಿ, ವಾಲ್ಯೂಮ್ ಆಫ್ ಕೋನ್ ಎಲ್ಲಿತ್ತು? ಫೋನ್ ಹೊರಗೈತೆ ಅಂದಿಲ್ಲ. ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವಯರ್ ಎಚ್. ಬೆಲೆಗಳು ಹಾಕೋಣ. ದಿಸ್ ಇಸ್ ಈಕ್ವಲ್ ಟು 1/3 22/7. ಆರ್ ಅಂದರೆ ಎಷ್ಟಾದರು? 7 × 7. ಎಚ್ ಅಂದರೆ ಎಷ್ಟಾದರು?
24, 3 1 3 8 24, 7 7 ಕ್ಯಾನ್ಸಲ್. ನೆಕ್ಸ್ಟ್ 7 8 56, 56 2 112, 1 3 1 2 3 2 ಕರೆಕ್ಟಾ? 1 2 3 2 ಸೆಂಟಿಮೀಟರ್ ಕ್ಯೂಬ್ ಕರೆಕ್ಟ್. 1232 ಸೆಂಟಿಮೀಟರ್ ಕ್ಯೂಬ್. ಲೀಟ್ರ್ ಮಾಡಬೇಕಲ್ಲ, ಸೆಂಟಿಮೀಟರ್ ಕ್ಯೂಬ್ ಲೀಟ್ರ್ ಮಾಡ್ಬೇಕಂತಂದ್ರೆ ಆನ್ಸರ್ ಎಷ್ಟದ ಚೆಕ್ ಮಾಡಿರಿ. ಡಿವೈಡೆಡ್ ಬೈ ಐ ಥಿಂಕ್ 10,000 ಮಾಡಬೇಕು. 0.12 ಲೀಟ್ರ್ ಅದ ಆನ್ಸರ್. 1.2 1.232 ಲೀಟ್ರ್ ಇದೆ ಅಂತಂದ್ರೆ ಅರ್ಥ ಏನೋ ಡಿವೈಡ್ ಬೈ 1000 ಮಾಡಿದಾರೆ ಅವ್ರು. ಏನು ಮಾಡಿದಾರೆ? ಡಿವೈಡೆಡ್ ಬೈ 1000. ಸೆಂಟಿಮೀಟರ್ ಕ್ಯೂಬ್ ಇದ್ರೆ ಅದಕ್ಕೆ ಏನು ಮಾಡಬೇಕು? ಡಿವೈಡ್ ಬೈ 1000 ಮಾಡಿದ್ರೆ ಏನಾಗ್ಬಿಡ್ತದೆ? ಅದು ಲೀಟ್ರ್ ಆಗ್ಬಿಡ್ತದೆ. ಸೆಂಟಿಮೀಟರ್ ಕ್ಯೂಬ್ ಇದ್ದಿದ್ದು ಡಿವೈಡ್ ಬೈ 1000 ಮಾಡಿದ್ರೆ ಏನಾಗ್ತದೆ? ಅದು ಲೀಟ್ರ್ ಆಗ್ತದೆ. ಸೊ ಆನ್ಸರ್ ಏನು ಮಾಡ್ತೀವಿ? ದಿಸ್ ಇಸ್ ಈಕ್ವಲ್ ಟು 1232 ಡಿವೈಡೆಡ್ ಬೈ 1000 ಏನು ಬರೀತೀಯಾ? ಲೀಟರ್. ನೆಕ್ಸ್ಟ್ ಎಷ್ಟು ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಹೇಳು? 3 ನಂಬರ್ 1.232 ಲೀಟರ್ಸ್ ಬಂತ ಆನ್ಸರ್. ಅರ್ಥ ಆಯ್ತಾ? ಈ ಥರ ನೀವು ಲೆಕ್ಕ ಮಾಡ್ಬೇಕಾಗ್ತದೆ ಒಂದನೇದು. ಅದೇ ಥರ ಎರಡನೇ ಲೆಕ್ಕ ಮಾಡಿರಿ.